ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ 2026ನೇ ಹೊಸ ಇಸವಿಗೆ ನಾವು ಕಾಲಿಡ್ತಾ ಇದ್ದೀವಿ. ನಮ್ಮ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ ಇರುತ್ತೆ, ಆದರೂ ಕ್ಯಾಲೆಂಡರ್ ನಾವು 2025 ಅಂತ ಬರೆಯಲ್ಲ, 2026 ಅಂತ ಬರಿತೀವಿ. ಸೊ ಈ 2026ನೇ ಇಸವಿಯಲ್ಲಿ ನಿಮಗೆ ಯಾವುದ್ಯಾವುದು ಸೊ 2025ನಲ್ಲಿ ನಿಮಗೆ ಯಾವ್ಯಾವ ಕನಸುಗಳು ಅರ್ಧಕ್ಕೆ ಸ್ಟಾಪ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಸಂತಾನ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಸಂತಾನ ಆಗಿರಲ್ಲ. ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಮದುವೆ ಸೆಟ್ ಆಗ್ತಾ ಇರಲ್ಲ. ಸೊ ಓದಿರ್ತಾರೆ, ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರೆ, ಆ ಕೆಲಸ ಸಿಗ್ತಾ ಇರಲ್ಲ. ಸೊ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತ ಅನ್ಕೊಂಡಿರ್ತಾರೆ, ಅದು ಅರ್ಧಕ್ಕೆ ನಿಂತೋಗಿರುತ್ತೆ. ದುಡ್ಡಿನ ಪ್ರಾಬ್ಲಮ್ ಆಗಿಯೋ ಅಥವಾ ಇನ್ನೊಂದು ಪ್ರಾಬ್ಲಮ್ ಆಗಿಯೋ ಅರ್ಧಕ್ಕೆ ನಿಂತೋಗಿರುತ್ತೆ. ಅಥವಾ ಒಂದು ಸೈಟ್ ತಗೋಬೇಕು ಅಥವಾ ಏನೋ ಒಂದು ಜಮೀನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅದು ಅರ್ಧಕ್ಕೆ ನಿಂತೋಗಿರ್ತಾರೆ. ಸೊ ಇಂತಹ ಕೆಲಸಗಳು ಅರ್ಧಕ್ಕೆ ನಿಂತೋದಂತಹ ಸಮಯದಲ್ಲಿ 2025ನಲ್ಲಿ 2025 ಡಿಸೆಂಬರ್ 31ರೊಳಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ 2026ನೇ ಇಸವಿ ಜನವರಿ ತಿಂಗಳಿನಲ್ಲೇ ಈಡೇರಬೇಕು ಅಂತಂದರೆ ನಾನು ನಿಮಗೆ ಸಿಂಪಲ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂತಹ ಟಿಪ್ಸನ್ನು ಹೇಳ್ತೀನಿ. ನಿಮ್ಮ ಮನೆಯ ಬಾಗಿಲಿನಲ್ಲಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೆ ಯಾವ್ಯಾವ ಅರ್ಧಕ್ಕೆ ನಿಂತು ಹೋಗಿತ್ತೋ 2025ರಲ್ಲಿ ಕೆಲಸಗಳು, ಅವು ಅತಿ ಬೇಗನೆ ಜನವರಿ ತಿಂಗಳಿನಲ್ಲೇ ಸಕ್ಸಸ್ ಆಗುತ್ತೆ. ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಪವರ್ಫುಲ್ ಆಗಿದೆ. ಯಾರ್ಯಾರಿಗೆ ಆಸೆ ಇರಲ್ಲ ಹೇಳಿ, ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ನ ಮಾಡಬೇಕು, ಏನೋ ಒಂದು ಆಸೆನ ತೊಗೋಬೇಕು ಆ್ಯಂಡ್ ಮನೆನ ಕಟ್ಟಬೇಕು, ನನ್ನ ಜಾಬ್ ತೊಗೋಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ನನ್ನ ಮದುವೆ ಆಗಬೇಕು, ಈ ರೀತಿ ನಾನಾ ರೀತಿಯ ಆಸೆಗಳಿರ್ತವೆ. ಇವೆಲ್ಲ ಅರ್ಧಕ್ಕೆ ನಿಂತು ಹೋಗಿದೆಯವ ನಿಮ್ಮ ಲೈಫಲ್ಲಿ? ಹಾಗಾದರೆ ಇವನ್ನು ಪೂರ್ಣಗೊಳಿಸ್ಲಿಕ್ಕೆ ನಾನು ಹೇಳ್ತಕ್ಕಂತಹ ಒಂದು ಲಾಸ್ಟಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ 3 ಸೊಲ್ಯೂಷನ್ನ ಹೇಳ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮನೆ ಬಾಗಿಲಿನಲ್ಲಿ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಸದ್ಗುಣವಾಗಿ ಯಶಸ್ಸನ್ನು ಕಾಣಿಸುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಹಾಗಾದರೆ ಈ 2026 ಬರೋವಷ್ಟರೊಳಗಡೆ ಡಿಸೆಂಬರ್ 31ರ ಒಳಗೆ ನಿಮ್ಮ ಮನೆಯ ಹೊಸ್ತಿಲ ಮುಂದೆ ಈ ಒಂದು ಕೆಲಸ ಮಾಡೋದ್ರಿಂದ ಏನೆಲ್ಲ ವೃದ್ಧಿ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅಂತಂದ್ರೆ, ಎಕ್ಸ್ಪೆನ್ಸ್ ಅನಾವಶ್ಯಕವಾಗಿ ಖರ್ಚಾಗ ಅದು ಸ್ಟಾಪ್ ಆಗುತ್ತೆ. ಮತ್ತೆ ಮನೆಯ ಸದಸ್ಯರ ಆರೋಗ್ಯವನ್ನ ಸುಧಾರಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಅವಾಗವಾಗ ಹುಷಾರ್ ತಪ್ತಿರೋದು ಇದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಯಾವುದೇ ಒಂದು ರಿಲೇಶನ್ಶಿಪ್ ಅದರಲ್ಲಿ ಒಂದು ಸ್ಟೆಬಿಲಿಟಿಯನ್ನ ಕಾಣಿಸುತ್ತೆ. ಸೊ ಒಂದು ಸಂಸ್ಕೃತದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಒಂದು ಮಾತನ್ನ ಹೇಳಿದ್ದಾರೆ ಕೇಳಿ, ಸಂವತ್ಸರ ಪ್ರವೇಶೆ ಗೃಹಂ ಶುದ್ಧಂ ಭವೆ ಅಂತ. ಸೊ ಈ ಹೊಸ ವರ್ಷ, ಒಂದು ಹೊಸ ಸಂವತ್ಸರ ಬರ್ತಾ ಇದೆ, ಮನೆಯನ್ನ ಶುದ್ಧಿ ಮಾಡ್ಕೊಳ್ಳಿ ಅಂತ. ನಮ್ಮ ಹಿಂದೂಗಳಿಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಯುಗಾದಿ ಹೊಸ ವರ್ಷ ಬರುತ್ತೆ, ಆದರೆ ಒಂದು 2025 ಅಂತ ಬರೆಯಲ್ಲ, ನಾವು 2026 ಅಂತ ಬರಿತೀವಿ. ಸೊ ಹಾಗಾದ್ರೆ ಫಸ್ಟ್ ಒನ್ ಏನಂತ ಇರುತ್ತೆ ಅನ್ನೋದನ್ನ 1 by 1 ತಿಳ್ಕೊಳ್ತಾ ಹೋಗೋಣ. ಯಾವೆಲ್ಲ ಒಂದು ಸ್ಟೆಪ್ನ ನಾವು ಅಳವಡಿಸಿದ್ರೆ ನಮಗೆ 2026ಕ್ಕೆ ನಾವು 2025ರಲ್ಲಿ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಸಕ್ಸಸ್ನ ಕಾಣ್ತವೆ ಅನ್ನೋದನ್ನ 1 by 1 ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ನೇದಾಗಿ ಗೃಹಿಣಿಯರು ಮನೆಯಲ್ಲಿ ಈ ಗ್ಯಾಸ್ ಸ್ಟವ್ ಇರುತ್ತೆ ಗೊತ್ತಾ, ಬರ್ನರ್. ಆ ಬರ್ನರನ್ನು ಶುದ್ಧವಾಗಿ ತೊಳಿತಕ್ಕಂಥದ್ದು. ಯಾಕಂದರೆ ತೊಳಿತಾ ಇರ್ತೀರಾ, ವಾರ ಮಂತ್ಲಿ ಕ್ಲೀನ್ ಮಾಡ್ಕೊತಿರ್ತೀರಾ, ಆದರೆ ಡಿಸೆಂಬರ್ 31ರ ಒಳಗೆ ಶುದ್ಧವಾಗಿ ಹೊಸದನ್ನ ಒಂದು ಮಾತೆ ಅನ್ನಪೂರ್ಣೇಶ್ವರಿಗೆ ನಾವು ಒಂದು ಲಕ್ಷ್ಮಿನ ಒಲಿಸ್ಕೊಳ್ತಾ ಇರೋದ್ರಿಂದ ಆ ಗ್ಯಾಸ್ ಬರ್ನರನ್ನು ನೀವು ತೊಳಿತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಈ ಕೆಲವರಲ್ಲಿ ಎರಡು ಬರ್ನರ್ ಇರುತ್ತೆ, 3 ಬರ್ನರ್ ಇರುತ್ತೆ. ಅವಶ್ಯಕ ಅನುಗುಣವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತು ಗ್ಯಾಸ್ ಸ್ಟವ್ ಲೈಟರ್ ಅದನ್ನು ಕೆಲವರು ಎಡಗೈಯಿಂದ ಹಚ್ತಾ ಇರ್ತಾರೆ. ದಯವಿಟ್ಟು ಎಡಗೈಯಿಂದ ಹಚ್ಚಬಾರ್ದು. ಆ ಎಡಗೈನ ಗ್ಯಾಸ್ ಸ್ಟವ್ನ ಬರ್ನರ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಅನಾವಶ್ಯಕ ಖರ್ಚುಗಳು, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಮಿಸ್ ಆಗಿ ಏನಾದ್ರೂ ಆ ಲೈಟರ್ನ ಗ್ಯಾಸ್ನ ನೀವು ಹಚ್ಚಿದ್ರೆ ಎಡಗೈನಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಬೇಕಾದರೆ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಅನಾವಶ್ಯಕವಾಗಿ ದುಡ್ಡು ಹರಿದು ಹೋಗ್ತಾ ಇರುತ್ತೆ, ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇರುತ್ತೆ. ಇದನ್ನು ಬೇಕಾದ್ರೆ ಗಮನಿಸಿ ನೋಡಿ, ಇವತ್ತಿಂದನೇ ಚೇಂಜ್ ಮಾಡ್ಕೊಳ್ಳಿ. ಗ್ಯಾಸ್ ಲೈಟರ್ನ ಬಲಗೈಯಿಂದ ಹಚ್ಚಿ ಆ್ಯಂಡ್ ಬಲಗೈಯಿಂದ ಕ್ಲೀನ್ ಮಾಡಿ. ಸೆಕೆಂಡ್ ಇದೇನಂತ ಅಂದರೆ,
ನೀವು ಮಲಗ್ತಕ್ಕಂತಹ ಬೆಡ್ರೂಮ್ನಲ್ಲಿ ನೀವು ಉತ್ತರಾಭಿಮುಖವಾಗಿ ಮಲಗ್ತಾ ಇದ್ರೆ, ಗೊತ್ತಿಲ್ಲದೇನೆ ಏನಾದ್ರು ಉತ್ತರವಾಗಿ ಮಲಗ್ತಾ ಇದ್ರೆ ದಯವಿಟ್ಟು ಅದನ್ನು ಇವತ್ತಿಂದನೇ ನಿಲ್ಲಿಸಿ ದಕ್ಷಿಣವಾಗಿ ಮಲಗ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ ಒಂದು ಬೆಡ್ರೂಮ್ನಲ್ಲಿ ಮಿರರ್ ಇರುತ್ತೆ, ಆ ಆಪೋಸಿಟ್ ನಿಮಗೆ ಎತ್ತ ತಕ್ಷಣ ಕನ್ನಡಿಗೆ ಏನಾದರೂ ಕಾಣಿಸ್ತಾ ಇತ್ತು ಅಂತ ಅಂದರೆ ಗಂಡ ಹೆಂಡ್ತಿರಲ್ಲಿ ಜಗಳ, ವೈಮನಸ್ಸು, ಡೈವೋರ್ಸ್ಗೆ ಹೋಗ್ತಕ್ಕಂಥ ಸಿಚುವೇಶನ್ಸ್ ಕೂಡ ಎದುರಾಗುತ್ತೆ. ಏನಾದರೂ ಆ ಥರ ನಿಮ್ಮ ಕನ್ನಡಿ ಮುಂದೆ ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಫೋಟೋ ಏನಾದರೂ ಕಾಣ್ತಾ ಇದ್ದರೆ ಅದನ್ನ ಮಲಗಬೇಕಾದ್ರೆ ಅದನ್ನ ಮುಚ್ಚಿಬಿಡಿ, ಬಟ್ಟೆಯಿಂದನೋ ಅಥವಾ ಸ್ಕ್ರೀನಿಂದನೋ ಏನೋ ಮುಚ್ಚಿಬಿಡಿ ಅದನ್ನು. ಸೊ ಥರ್ಡ್ ಒನ್ ಬಂದು ನಿಮ್ಮ ಈ ಬಾತ್ರೂಮ್ ಆಗಿರ್ಬೋದು, ನಿಮ್ಮ ಒಂದು ಸಿಂಕ್ ಆಗಿರ್ಬೋದು, ಯಾವುದೇ ಒಂದು ನಲ್ಲಿಗಳಿರ್ತವೆ ಗೊತ್ತಾ, ಆ ನಲ್ಲಿನಲ್ಲಿ ನೀರು ಲೀಕ್ ಆಗಿ ಸೋರ್ತಾ ಇರುತ್ತೆ. ನಿಮ್ಮ ಅಡುಗೆ ಮನೆ ಆಗಿರ್ಬೋದು, ಯಾವುದೇ ಒಂದು ನಲ್ಲಿನಲ್ಲಿ ಸೋರ್ತಾ ಇರುತ್ತೆ. ಆ ನೀರು ಏನಾದರೂ ಒಂದೊಂದು ಹನಿ ಸೋರ್ತಾ ಇತ್ತು ಅಂದರೆ ಅದನ್ನು ಇಮ್ಮಿಡಿಯೇಟ್ಲಿ ಜನವರಿ 1 ಬರೋವಷ್ಟರೊಳಗಡೆ ಅದನ್ನು ಕರ್ಕೊಬಂದು ರೆಡಿ ಮಾಡಿಸ್ಬಿಡಿ. ನೀವು ಹೇಳ್ಬೋದು ಏನು ಮಹಾ ಒಂದು ಹನಿ ಹನಿತಾ ಇದೆ ಬಿಡಿ ಅಂತ, ಇಷ್ಟೊಂದು ಚಿಕ್ಕ ವಿಷಯ ಅಲ್ವಾ ಅಂತ. ಸೊ ಒಂದೊಂದು ಹನಿನೂ ಕೂಡ ಒಂದು ಅಮೃತ ಅಂತ ಹೇಳ್ತೀವಿ. ನೀರನ್ನು ವೇಸ್ಟ್ ಮಾಡಬಾರ್ದು. ಆದರೂ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ಎಲ್ಲೇ ನೀರು ಲೀಕ್ ಆಗ್ತಾ ಇರ್ತಕ್ಕಂಥ ಒಂದೊಂದು ಹನಿ ಲೀಕ್ ಆಗ್ತಾ ಇದ್ರಿ ನಿಮ್ಮ ಒಂದೊಂದು ದುಡ್ಡು ಕೂಡ ಅಲ್ಲಿ ಬರ್ಬಾದಾಗ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಆ ಒಂದು ಸಿಚುವೇಶನ್ನ ಗಮನಿಸಿ. ಆ ಥರದ್ದೇನಾದರೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಲ್ಲಿನಲ್ಲಿ ನೀರು ಲೀಕ್ ಆಗ್ತಾ ಇದೆ ಅದನ್ನು 2026 ಬರೋವಷ್ಟರೊಳಗಡೆ, ಜನವರಿ 1 ಬರೋವಷ್ಟರೊಳಗಡೆ ಅದನ್ನು ರೆಡಿ ಮಾಡಿಸ್ಕೊಳ್ಳಿ. ನೆಕ್ಸ್ಟು ಫೋರ್ತ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ನಾನು ಹೇಳ್ತಕ್ಕಂತಹ ಈ ಒಂದು ಟಿಪ್ಸ್ ನಿಮ್ಮ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸ ಆಗಿರ್ಬೋದು, ಹಣ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಎಲ್ಲವನ್ನ ಒಂದು ಜನವರಿ ತಿಂಗಳಿನಲ್ಲಿ ಈ ಒಂದು ಟಿಪ್ಸ್ನ ನೀವು ಮಾಡಿಬಿಟ್ರೆ ಖಂಡಿತವಾಗಿ ಕೂಡ ಜನವರಿ ತಿಂಗಳಲ್ಲೇ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಸ್ಟಾಪ್ ಹೋಗಿರ್ತಕ್ಕಂತಹ ಕೆಲಸ ಕಂಟಿನ್ಯೂಟಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಒಂದು ಕೆಲಸ ಏನಂತ ಅಂದರೆ, ಈ ಗೋಧೂಳಿ ಲಗ್ನದಲ್ಲಿ ಸೂರ್ಯಾಸ್ತ ಆದ ಮೇಲೆ ನಿಮ್ಮ ಮನೆಯ ಹೊಸ್ತಿಲ 2 ಬದಿನಲ್ಲಿ 2 ಮಣ್ಣಿನ ಹಣತೆಯನ್ನು ಹತ್ತಿನಲ್ಲಿ ಬತ್ತಿ ಇಟ್ಟು ಹತ್ತಿನಲ್ಲಿ ಇಡಬೇಕಾಗತ್ತೆ. ಸೊ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ, ಸೂರ್ಯಾಸ್ತ ಆದ ನಂತರ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಕೇವಲ ಒಂದು ಈ ವಿಡಿಯೋ ನಿಮಗೆ ಬಂದು ಬೇಗ ತಲುಪಿದೆ ಅಂತ ಅಂದರೆ 2 ಡೇಸಲ್ಲಿ ಬಂದು ತಲುಪ್ತು, 1 ಡೇಸಲ್ಲಿ ಬಂದು ತಲುಪ್ತು, ತೊಂದರೆ ಇಲ್ಲ. ಬಟ್ ನೀವು ಆ ಗೋಧೂಳಿ ಲಗ್ನದಲ್ಲಿ ಸೂರ್ಯಾಸ್ತ ಆದ ನಂತರ ಮಣ್ಣಿನ ಹಣತೆಯನ್ನು ತುಪ್ಪದ ದೀಪದಲ್ಲಿ ನೀವು ಹಚ್ಚೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡಂತೆ. ಸೊ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನೀವು ಆಗ್ತಕ್ಕಂತಹ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು, ದುಡ್ಡಿನ ಹಣದ ಒಂದು ಸ್ಥಿರತೆ ಆಗಿರ್ಬೋದು, ಲಕ್ಷ್ಮಿಯನ್ನೇ ನೀವು ಒಲಿಸ್ಕೊಳ್ತಕ್ಕಂಥ ಒಂದು ಪವರ್ಫುಲ್ ರೆಮಿಡಿನ ನಾನು ಹೇಳಿದ್ದೀನಿ. ದಯವಿಟ್ಟು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಾನು ಹೇಳ್ತಕ್ಕಂತಹ ಮೇಲ್ಗಡೆ ಕೆಲವೊಂದಷ್ಟು ಸೊಲ್ಯೂಷನ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಂತು ಹೋದಂತಹ ಕಾರ್ಯಗಳನ್ನು ಸಕ್ಸಸ್ ಮಾಡ್ಕೊಳ್ಬಹುದು ಅನ್ನೋದು ಶಾಸ್ತ್ರದಲ್ಲಿದೆ. ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಇಲ್ಲಿವರೆಗೆ ನೋಡಿದಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯೂಟ್ಯೂಬಿಂದ ಇನ್ನೂ ಹೊಸ ಆಪ್ಷನ್ ಬಂದಿದೆ, ಜಾಯಿನ್ ಬಟನ್ ಅಂತ ಇದೆ. ಜಾಯಿನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆಂಬರ್ಶಿಪ್ ಅಂತ ಬರುತ್ತೆ. ಸೊ ಕೆಲವೊಂದಷ್ಟು ಈ ಒಂದು ಯೂಟ್ಯೂಬಲ್ಲಿ ನಾವು ಹಾಕ್ತಕ್ಕಂತಹ ಒಂದು ವೀಡಿಯೋಸು ಕೇವಲ ಮೆಂಬರ್ಶಿಪ್ ಅವ್ರಿಗೆ ಮಾತ್ರ ಇರುತ್ತೆ. ಅದನ್ನು ನೀವು ಪಡ್ಕೊಳ್ಬೇಕು ಅನ್ನೋದಾದರೆ ಈ ಮೆಂಬರ್ಶಿಪ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.